ಮತ್ತೊಂದು ಕಡೆ ಅನೇಕ ಬಿಜೆಪಿ ನಾಯಕರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಯನ್ನ ಕಾರ್ತಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಈಗ ಚಲುವಾದಿ ನಾರಾಯಣಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಈ ಬ್ಯಾನ್ ಬಡಿದಾಟ ತಾರಕಕ್ಕೇರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಬೆದರಿಕೆ ಬಗ್ಗೆ ಚಲುವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಾತಾಡಲು ಅವರಿಗೆ ಫ್ರೀಡಂ ಇದೆ. ದಲಿತರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ನನಗೂ ಅದೇ ಪದ ಬಳಕೆಯನ್ನ ಮಾಡಿದ್ದಾರೆ. ಅವರ ಫೋಟೋ ಹಾಕಿಕೊಂಡು ಬೆದರಿಕೆಯನ್ನ ಹಾಕಿದ್ರು ಅಂತೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಚಲವಾದಿ ಅಂತ ಕಾನೋನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡ್ಬೇಕು ಎಲ್ಲ ಮಾತಾಡಿದೆ. ನಮ್ಮ ಮೆಸೇಜು ಇದೆ. ಆ ಮೆಸೇಜ್ ನಿಮ್ಗೇನು ಕೇಳ್ಸಕ್ ಹೋಗಲ್ಲ ನಾನು, ಯಾಕಂತಂದ್ರೆ ಬಹಳ ಹೊಲ್ಸಾಗಿದೆ. ನನಗೆ ಹೇಳಿದಾನೆ, ನಾನೇ ಇಟ್ಕೋತೀನಿ ಅದನ್ನ. ಆಯ್ತಾ? ಇಲ್ಲಿ ನೋಡಿ, ಫೋಟೋ ನೋಡಿ ಯಾರ್ದಿದೆ, ಯಾರ್ದಿದೆ ನೋಡಿ ಫೋಟೋ. ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ, ಕೆಲವು ಪುಕ್ಕಲು ಕೆಲವು ತಿಕ್ಕಲು ಜನ ಇರ್ತಾರೆ. ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ, ತಿಕ್ಕಲು ಅಲ್ಲ. ಏನೇ ಬಂದ್ರು ಪಬ್ಲಿಕ್ ಲೈಫ್ ಇದು, ಎದುರಿಸಬೇಕು. ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ವಿಜಯ್ ಕುಮಾರ್ ಚಲವಾದಿ ಅಂತ. ಮತ್ತೊಂದು ಕಡೆ ಅನೇಕ ಬಿಜೆಪಿ ನಾಯಕರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಯನ್ನ ಕಾರ್ತಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಈಗ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಈ ಬ್ಯಾನ್ ಬಡಿದಾಟ ತಾರಕಕ್ಕೇರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಬೆದರಿಕೆ ಬಗ್ಗೆ ಚಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಾತಾಡಲು ಅವರಿಗೆ ಫ್ರೀಡಂ ಇದೆ. ದಲಿತರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ನನಗೂ ಅದೇ ಪದ ಬಳಕೆಯನ್ನ ಮಾಡಿದ್ದಾರೆ. ಅವರ ಫೋಟೋ ಹಾಕಿಕೊಂಡು ಬೆದರಿಕೆಯನ್ನ ಹಾಕಿದ್ರು ಅಂತೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಚಲವಾದಿ ಅಂತ ಕಾನೋನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡ್ಬೇಕು ಎಲ್ಲ ಮಾತಾಡಿದೆ. ನಮ್ಮ ಮೆಸೇಜು ಇದೆ. ಆ ಮೆಸೇಜ್ ನಿಮ್ಗೇನು ಕೇಳ್ಸಕ್ ಹೋಗಲ್ಲ ನಾನು, ಯಾಕಂತಂದ್ರೆ ಬಹಳ ಹೊಲ್ಸಾಗಿದೆ. ನನಗೆ ಹೇಳಿದಾನೆ, ನಾನೇ ಇಟ್ಕೋತೀನಿ ಅದನ್ನ. ಆಯ್ತಾ? ಇಲ್ಲಿ ನೋಡಿ, ಫೋಟೋ ನೋಡಿ ಯಾರ್ದಿದೆ, ಯಾರ್ದಿದೆ ನೋಡಿ ಫೋಟೋ. ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ, ಕೆಲವು ಪುಕ್ಕಲು ಕೆಲವು ತಿಕ್ಕಲು ಜನ ಇರ್ತಾರೆ. ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ, ತಿಕ್ಕಲು ಅಲ್ಲ. ಏನೇ ಬಂದ್ರು ಪಬ್ಲಿಕ್ ಲೈಫ್ ಇದು, ಎದುರಿಸಬೇಕು. ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ವಿಜಯ್ ಕುಮಾರ್ ಚಲವಾದಿ ಅಂತ. ಮತ್ತೊಂದು ಕಡೆ ಅನೇಕ ಬಿಜೆಪಿ ನಾಯಕರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಯನ್ನ ಕಾರ್ತಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಈಗ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಈ ಬ್ಯಾನ್ ಬಡಿದಾಟ ತಾರಕಕ್ಕೇರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಬೆದರಿಕೆ ಬಗ್ಗೆ ಚಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಾತಾಡಲು ಅವರಿಗೆ ಫ್ರೀಡಂ ಇದೆ. ದಲಿತರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ನನಗೂ ಅದೇ ಪದ ಬಳಕೆಯನ್ನ ಮಾಡಿದ್ದಾರೆ. ಅವರ ಫೋಟೋ ಹಾಕಿಕೊಂಡು ಬೆದರಿಕೆಯನ್ನ ಹಾಕಿದ್ರು ಅಂತೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಚಲವಾದಿ ಅಂತ ಕಾನೋನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡ್ಬೇಕು ಎಲ್ಲ ಮಾತಾಡಿದೆ. ನಮ್ಮ ಮೆಸೇಜು ಇದೆ. ಆ ಮೆಸೇಜ್ ನಿಮ್ಗೇನು ಕೇಳ್ಸಕ್ ಹೋಗಲ್ಲ ನಾನು, ಯಾಕಂತಂದ್ರೆ ಬಹಳ ಹೊಲ್ಸಾಗಿದೆ. ನನಗೆ ಹೇಳಿದಾನೆ, ನಾನೇ ಇಟ್ಕೋತೀನಿ ಅದನ್ನ. ಆಯ್ತಾ? ಇಲ್ಲಿ ನೋಡಿ, ಫೋಟೋ ನೋಡಿ ಯಾರ್ದಿದೆ, ಯಾರ್ದಿದೆ ನೋಡಿ ಫೋಟೋ. ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ.
ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ. ಕೆಲವು ಪುಕ್ಕಲು ಕೆಲವು ತಿಕ್ಕಲು ಜನ ಇರ್ತಾರೆ, ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ, ತಿಕ್ಕಲು ಅಲ್ಲ. ಏನೇ ಬಂದ್ರು ಪಬ್ಲಿಕ್ ಲೈಫ್ ಇದು, ಎದುರಿಸಬೇಕು. ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ವಿಜಯ್ ಕುಮಾರ್ ಚಲವಾದಿ ಅಂತ. ಮತ್ತೊಂದು ಕಡೆ ಅನೇಕ ಬಿಜೆಪಿ ನಾಯಕರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಯನ್ನ ಕಾರ್ತಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಈಗ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಈ ಬ್ಯಾನ್ ಬಡಿದಾಟ ತಾರಕಕ್ಕೇರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಬೆದರಿಕೆ ಬಗ್ಗೆ ಚಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಾತಾಡಲು ಅವರಿಗೆ ಫ್ರೀಡಂ ಇದೆ. ದಲಿತರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ನನಗೂ ಅದೇ ಪದ ಬಳಕೆಯನ್ನ ಮಾಡಿದ್ದಾರೆ. ಅವರ ಫೋಟೋ ಹಾಕಿಕೊಂಡು ಬೆದರಿಕೆಯನ್ನ ಹಾಕಿದ್ರು ಅಂತೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಚಲವಾದಿ ಅಂತ ಕಾನೋನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡ್ಬೇಕು ಎಲ್ಲ ಮಾತಾಡಿದೆ. ಮೆಸೇಜು ಇದೆ. ಆ ಮೆಸೇಜ್ ನಿಮ್ಗೇನು ಕೇಳ್ಸಕ್ ಹೋಗಲ್ಲ ನಾನು, ಯಾಕಂತಂದ್ರೆ ಬಹಳ ಹೊಲ್ಸಾಗಿದೆ. ನನಗೆ ಹೇಳಿದಾನೆ, ನಾನೇ ಇಟ್ಕೋತೀನಿ ಅದನ್ನ. ಆಯ್ತಾ? ಇಲ್ಲಿ ನೋಡಿ, ಫೋಟೋ ನೋಡಿ, ಯಾರ್ದಿದೆ ಯಾರ್ದಿದೆ ನೋಡಿ ಫೋಟೋ. ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ. ಕೆಲವು ಪುಕ್ಕಲು ಕೆಲವು ತಿಕ್ಕಲು ಜನ ಇರ್ತಾರೆ, ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ, ತಿಕ್ಕಲು ಅಲ್ಲ. ಏನೇ ಬಂದ್ರು ಪಬ್ಲಿಕ್ ಲೈಫ್ ಇದು, ಎದುರಿಸಬೇಕು. ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ವಿಜಯ್ ಕುಮಾರ್ ಚಲವಾದಿ ಅಂತ. ಮತ್ತೊಂದು ಕಡೆ ಅನೇಕ ಬಿಜೆಪಿ ನಾಯಕರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಯನ್ನ ಕಾರ್ತಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಈಗ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಈ ಬ್ಯಾನ್ ಬಡಿದಾಟ ತಾರಕಕ್ಕೇರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಬೆದರಿಕೆ ಬಗ್ಗೆ ಚಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಾತಾಡಲು ಅವರಿಗೆ ಫ್ರೀಡಂ ಇದೆ. ದಲಿತರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ನನಗೂ ಅದೇ ಪದ ಬಳಕೆಯನ್ನ ಮಾಡಿದ್ದಾರೆ. ಅವರ ಫೋಟೋ ಹಾಕಿಕೊಂಡು ಬೆದರಿಕೆಯನ್ನ ಹಾಕಿದ್ರು ಅಂತೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಚಲವಾದಿ ಅಂತ ಕಾನೋನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡ್ಬೇಕು ಎಲ್ಲ ಮಾತಾಡಿದೆ. ಮೆಸೇಜು ಇದೆ. ಆ ಮೆಸೇಜ್ ನಿಮ್ಗೇನು ಕೇಳ್ಸಕ್ ಹೋಗಲ್ಲ ನಾನು, ಯಾಕಂತಂದ್ರೆ ಬಹಳ ಹೊಲ್ಸಾಗಿದೆ. ನನಗೆ ಹೇಳಿದಾನೆ, ನಾನೇ ಇಟ್ಕೋತೀನಿ ಅದನ್ನ. ಆಯ್ತಾ? ಇಲ್ಲಿ ನೋಡಿ, ಫೋಟೋ ನೋಡಿ, ಯಾರ್ದಿದೆ ಯಾರ್ದಿದೆ ನೋಡಿ ಫೋಟೋ. ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ. ಕೆಲವು ಪುಕ್ಕಲು ಕೆಲವು ತಿಕ್ಕಲು ಜನ ಇರ್ತಾರೆ, ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ, ತಿಕ್ಕಲು ಅಲ್ಲ. ಏನೇ ಬಂದ್ರು ಪಬ್ಲಿಕ್ ಲೈಫ್ ಇದು, ಎದುರಿಸಬೇಕು. ಹೇಳಿದ ಮೇಲೆ ಗಂಡಸ್ತನದಿಂದ ನಿಗ್ರಹಿಸಬೇಕು. ವಿಜಯ್ ಕುಮಾರ್ ಚಲವಾದಿ ಅಂತ.